ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸರಹದ್ದಿನಲ್ಲಿ ಪಾಕ್ ಹದ್ದು ಮೀರಿ ಸಿಂಧೂ ಕಾರಣ ಕೊಟ್ಟು ಯುದ್ಧಕ್ಕೆ ಸನ್ನದ್ಧವಾಗಿದೆ. ಈ ಬೆನ್ನಲ್ಲೇ ಗಡಿಯಲ್ಲಿ ಗಡಿಬಿಡಿ ಶುರುವಾಗಿದ್ದು ಗುಂಡಿನ ಚಕಮಕಿ ಸದ್ದಾಗ್ತಾ ಇದೆ. ಅರಬಿಯಲ್ಲಿ ವಿಕ್ರಾಂತ್ ಎಂಟ್ರಿ ಆಗಿದ್ದಾನೆ. ಆಕಾಶದಲ್ಲಿ ಸುಖೋಯ್ ರಫೇಲ್ಗಳ ಗಜಗರ್ಜನೆ ಕೇಳಿಸ್ತಾ ಇದ್ದು ಭಯ ಬಿದ್ದ ಪಾಕಿಸ್ತಾನ ನ್ಯೂಕ್ಲಿಯರ್ ಕಲ್ಮಾ ಪಠಿಸ್ತಾ ಇದೆ. ಉಗ್ರರ ಮೇಲೆ ಭಾರತದ ಸೇನೆ ಪ್ರತೀಕಾರದ ಹೆಜ್ಜೆ ಇಟ್ಟಿದೆ. ಬಂಡೀಪುರದ ಬಿಲಹೊಕ್ಕ ಸೇನೆ ಲಷ್ಕರ್ ಕಮಾಂಡರ್ನ ರಣಬೇಟೆಯಾಗಿದೆ. ಪಾಕಿಗಳ ಜೊತೆ ಕೈ ಮಿಲಾಯಿಸಿದ್ದ ಇಬ್ಬರು ನಮಕ್ ಹರಾಮ್ಗಳ ಮನೆಯ ಮೇಲೆ ಬುಲ್ಡೋಸರ್ ಹತ್ತಿದೆ. ಶ್ರೀನಗರಕ್ಕೆ ಬಂದು ರಾಹುಲ್ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ನೆತ್ತ ರೋಕುಳಿಯ ಮಧ್ಯೆ ದಿಟ್ಟ ಮಹಿಳೆಯೊಬ್ಬರು ಉಗ್ರನ ಫೋಟೋವನ್ನು ಸೆರೆ ಹಿಡಿದಿದ್ದಾರೆ. ಕುರಾನ್ ಬರುತ್ತಾ ಕಲ್ಮಾ ಓದಿ ಅಂತ ಅಟ್ಟಹಾಸದಲ್ಲೂ ಧರ್ಮಾಂಧತೆ ಮೆರೆದಿದ್ದಾನೆ. ಇತ್ತ ಅದೇ ಕಲ್ಮಾ ಹೇಳಿ ಬಂಗಾಳದ ಪ್ರೊಫೆಸರ್ ಜೀವ ಉಳಿಸಿಕೊಂಡಿದ್ದಾನೆ. ಇನ್ನು ಗೈಡ್ ಶೌರ್ಯ ಪ್ರೀತಿಗೆ ಪಾತ್ರವಾಗಿದೆ. ಲಕ್ಷ ಲಕ್ಷ ಸೈನಿಕರ ಠಿಕಾಣಿ, ಹಾದಿಗೊಂದು ಕಾವಲು, ಬೀದಿಗೊಂದು ಬಿಡಾರ, ಶಿಖರದಲ್ಲೂ ಗನ್ನುಗಳ ಕಣ್ಗಾವಲು. ಆದರೆ ರಾಕ್ಷಸಿ ಕೃತ್ಯ ಆಗಿದ್ದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಕಲಬುರಗಿಯಲ್ಲಿ ಪಾಪಿ ಧ್ವಜದ ಪ್ರೇಮಿಗಳನ್ನು ಕಂಡ್ರೆ ಭಟ್ಕಳದಲ್ಲಿ ಮನೆ ಬೆಳಗಳು ಬಂದ 10 ಸೊಸೆಯರಿಗೆ ಗಡಿಪಾರಿನ ಭಯ ಹೊಕ್ಕಿದೆ. ಅಂತೂ ಸರ್ಕಾರದ ಇಚ್ಛೆಯಂತೆ ಬೆಂಗಳೂರು ವಿಭಜನೆಯಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ ಬಿದ್ದಿದೆ. 120 ದಿನದೊಳಗೆ ಹೊಸ 7 ಪಾಲಿಕೆ ರಚನೆಗೆ ಸರ್ಕಾರ ಸಿದ್ಧತೆ ಮಾಡಿದೆ. ಇತ್ತ ಬಿಡದಿ ಟೌನ್ಶಿಪ್ ಸಂಬಂಧ ಗೌಡ್ರು ಮತ್ತು ಡಿಕೆಶಿ ನಡುವೆ ಜಟಾಪಟಿ ಏರ್ಪಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.